ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಪರಮಾತ್ಮನನ್ನ ಕುರಿತಾಗಿ ಮತ್ತು ಜಗತ್ತನ್ನ ಕುರಿತಾಗಿ ತಿಳ್ಕೊಂಡಿದ್ದೀವಿ. ಪರಮಾತ್ಮ ಮತ್ತು ಜಗತ್ತಿಗೆ ಯಾವ ಸಂಬಂಧ ಇದೆ ಅಂದ್ರೆ ಕೆಲವರು ಹೇಳೋದೇನಪ್ಪ ಅಂದ್ರೆ ಪರಮಾತ್ಮನಿಗೂ ಜಗತ್ತಿಗೂ ಸಂಬಂಧ ಇಲ್ಲ ಅಂತ. ಅರಿಸ್ಟಾಟಲ್ ತಂಡದವರು ಅಂತ ಹೇಳ್ಬೋದು ಇವರಿಗೆ. ಅವರು ಈ ಜಗತ್ತನ್ನ ಪರಮಾತ್ಮ ಸೃಷ್ಟಿಸಿ ಅನಂತತೆಯ ಆಕಾಶದಲ್ಲಿ ತೇಲಿಬಿಟ್ಟು ಅವನು ಪರಂಧಾಮದಲ್ಲಿದ್ದಾನೆ, ಅವನಿಗೂ ಈ ಜಗತ್ತಿಗೂ ಸಂಬಂಧ ಇಲ್ಲ. ಬ್ರಹ್ಮಕುಮಾರಿಗಳು ಕೂಡ ಅದನ್ನ ಒಪ್ತಾರೆ. ಆದರೆ ಉಪನಿಷತ್ಕಾರರು ಮತ್ತು ನಮ್ಮ ಶರಣರು ಅವರು ಜಗತ್ತಿನ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲೂ ಪರಮಾತ್ಮನ ಅಸ್ತಿತ್ವ ಅಥವಾ ಶಕ್ತಿ ಇದೆ. ಜಗತ್ತನ್ನ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮನನ್ನ ಬಿಟ್ಟು ಜಗತ್ತಿಲ್ಲ. ಆದರೆ ಈ ನಡುವೆ ಒಂದು ಮರೆವು, ಅಜ್ಞಾನ ಅಥವಾ ಮಾಯೆ ಅಂತ ಕರೀತಾರೆ. ಅದು ಕೂಡ ಕ್ರೈಸ್ತರು ಹೇಳೋ ಹಾಗೆ, ಮುಸಲ್ಮಾನರು ಹೇಳೋ ಹಾಗೆ ಶೈತಾನ್ ಅಲ್ಲ, ಅಂದ್ರೆ ಅದು ವಿರುದ್ಧ ಅಲ್ಲ, ಅದು ಕೂಡ ಪರನೇ. ಅಂದ್ರೆ ಕತ್ತಲು, ಬೆಳಕಿನ ಮಹತ್ವ ಗೊತ್ತಾಗಬೇಕಾದ್ರೆ ಅಥವಾ ಬೆಳಕಿನ ಅಸ್ತಿತ್ವ ಜಗತ್ತಿನಲ್ಲಿ ಇರಬೇಕಾದ್ರೆ ಕತ್ತಲು ಬೇಕು. ಕತ್ತಲಿಲ್ಲ, ಬೆಳಕಿನ ಅಸ್ತಿತ್ವಕ್ಕೆ ಬೆಲೆಯೇ ಇಲ್ಲ. ಕತ್ತಲು ಬೆಳಕು ಎರಡು ಸಾಪೇಕ್ಷ, ಒಂದನ್ನೊಂದು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಈ ಜಗತ್ತು ಮತ್ತು ಜಗತ್ತಿನಲ್ಲಿರುವ ಎರಡು ಶಕ್ತಿಗಳು ಅಂತ ಇಟ್ಕೊಳ್ಬೇಕಾದ್ರೆ ಒಳಿತು ಕೆಡುಕು. ಕೆಡುಕು ಒಳಿತರ ವಿರುದ್ಧ ಅಲ್ಲ, ಕೆಡುಕು ಮತ್ತು ಒಳಿತು ಎರಡು ಜೊತೆಯಾಗಿ ಸಾಗಬೇಕು. ಈ ದೃಷ್ಟಿಯಿಂದ ಕೆಲವರು ಏನ್ ಮಾಡಿದ್ರು, ಹೆಣ್ಣನ್ನ ಮಾಯೆ ಅಂತ ಹೇಳಕ್ ಶುರು ಮಾಡಿದ್ರು. ಅದನ್ನ ಶರಣರು ಒಪ್ಪಲ್ಲ. ಒಂದ್ ವೇಳೆ ಹೆಣ್ಣು ಮಾಯೆ ಅಂತಾನು ಒಪ್ಕೊಳ್ತೀವಿ, ಆದ್ರೆ ಹೆಣ್ಣು ಮಾಯೆ ಆದ್ಮೇಲೆ ಗಂಡು ಕೂಡ ಮಾಯೆ ಆಗ್ಬೇಕಾಗತ್ತೆ. ಅಲ್ಲಮ ಪ್ರಭುಗಳ ಜೀವನದಲ್ಲಿ ಹೆಣ್ಣು ಮಾಯೆಯಾಗಿ ಬಂದಿದ್ರೆ, ಮಹಾದೇವಿಯಕ್ಕನ ಜೀವನದಲ್ಲಿ ಗಂಡು ಮಾಯ, ಕೌಶಿಕ ಮಾಯೆಯಾಗಿ ಬಂದ. ಅಲ್ಲಿ ಕೌಶಿಕನನ್ನ ಮಹಾದೇವಿಯಕ್ಕ ಮೊದಲು ವಿರೋಧಿಸಿರ್ಬೋದು, ಆದರೆ ಆಕೆ ಸಮಗ್ರ ಸಾಧನೆಯ ದೃಷ್ಟಿಯಿಂದ ನೋಡಿದಾಗ, ಗುರುಗಳು ಹೇಳೋದಾಗ್ಲಿ, ಮಹಾದೇವಿಯಕ್ಕ ಭಾವಿಸ್ಕೊಳ್ಳೋದಾಗ್ಲಿ, ಕೌಶಿಕ ವಿರುದ್ಧ ಅಂತಲ್ಲ. ಅಲ್ಲಿ ಮನೆಯನ್ನ ಬಿಡಿಸ್ಬೇಕು ಅಂದ್ರೆ ಕೌಶಿಕನ ಪ್ರವೇಶ ಆಗತ್ತೆ. ಅದನ್ನೇ ಗುರುಲಿಂಗದೇವರು ಹೇಳೋದು, ನಿನಗಿದ್ದಂತಹ ಮನೆಯ ನಂಟು, ಮನೆಯೊಳ ಜೊತೆಗಿದ್ದಂತಹ ನಂಟು ತಾಯಿ ತಂದೆಗಳ ನಂಟೆ ಇರಲಿ, ಅಥವಾ ನಾನು ಹೆಣ್ಣು ಮಗಳು ಸೇಫ್ಟಿ ಆಗಿದ್ದೀನಿ, ಸುರಕ್ಷಿತವಾಗಿದ್ದೀನಿ ಮನೆಯಲ್ಲಿ ಅಂತ ಹೇಳೋದಾಗ್ಲಿ, ಅದನ್ನ ಬಿಡಿಸೋದಕ್ಕೆ ಪರಮಾತ್ಮನೇ ಮಾಡಿರುವ ವ್ಯವಸ್ಥೆ. ಆವಾಗ ಗೊತ್ತಾಗತ್ತೆ ಕೌಶಿಕ ಅನ್ನೋ ವಿರುದ್ಧ ಅಲ್ಲ, ಅಥವಾ ನನ್ನ ವೈರಿ ಅಲ್ಲ, ನನ್ನ ಸಾಧನೆಗೆ ಪೂರಕ. ಹಾಗಂತೇಳಿ ಕೌಶಿಕನ ಜೊತೆಗೆ ಇರ್ಬೇಕು ಅಂತ ನಿರ್ಣಯ ಮಾಡಬಾರ್ದು. ಗೊತ್ತಾಯ್ತಲ್ಲ? ಹಂಗ್ ಮಾಡಿದ್ರೆ ಮಹಾದೇವಿಯಕ್ಕ ಆಗ್ತಿರ್ಲಿಲ್ಲ. ಅದು ಜಗತ್ತಿನ ನಿಯಮ ಇರೋದು ಹಾಗೇನೆ. ಜಗತ್ತಿನಲ್ಲಿ ನಮಗೆ ಮಾರಕವಾದ ವಾತಾವರಣ ಬರುತ್ತೆ. ಮಾರಕ ಅಂತ ನಮಗೆ ಪ್ರಾರಂಭದಲ್ಲಿ ಅನ್ಸುತ್ತೆ, ಆದ್ರೆ ಅದು ಮಾರಕ ಅಲ್ಲ. ಅದು ಸೋಲು ಬರುತ್ತೆ, ಸೋಲು ಗೆಲುವಿಗೆ ಮೊದಲನೇ ಮೆಟ್ಟಿಲು. ಹಾಗಂತ ಹೇಳಿ ಆ ಮೊದಲನೇ ಮೆಟ್ಟಲಿನ ನಿಲ್ಲಬಾರ್ದು, ಮುಂದಕ್ಕೆ ಹೋಗ್ಬೇಕು.
ಇನ್ನು ಜಗತ್ತು ಮತ್ತು ಜೀವದ ಪರಮಾತ್ಮನ ವಿಷಯದಲ್ಲಿ ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಬಹಳ ಅದ್ಭುತವಾದ ವಚನ. ಅದು ಕೀಟಕ ಸೂತ್ರದ ಗೂಢ ಮಾಡಿ ಸುತ್ತಿಪ್ಪಲ್ಲಿ ನೂಲನೆಲ್ಲಿಂದ ತಂದಿತ್ತಯ್ಯ. ರಾಟೆ ಇಲ್ಲ ಅದಕ್ಕೆ ಹಂಜಿ ಮುನ್ನವೇ ಇಲ್ಲ ನೂತವರಾರು. ತನ್ನೊಡಲ ನೂಲ ತೆಗೆದು ಪಸರಿಸಿ ಅದರೊಳು ಪ್ರೀತಿಯಿಂದ ಒಲಿದಾಡಿ ತುದಿಯಲ್ಲಿ ತನ್ನೊಳಗದ ಮಡಗಿಕೊಂಡಿಪ್ಪಂತೆ ತನ್ನಿಂದಾದ ಜಗವ ತನ್ನೊಳಗ ಐದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು. ಅಂದ್ರೆ ಅದು ಜೇಡರ ಬಲೆಯನ್ನು ಉದಾಹರಣೆ ಕೊಡ್ತಾರೆ ಬಸವಣ್ಣವರು. ಕೀಟಕ ಸೂತ್ರದ ಗೂಢ ಮಾಡಿ ಸುತ್ತಿಪ್ಪಲ್ಲಿ ನೂಲನೆಲ್ಲಿಂದ ತಂದಿತ್ತಯ್ಯ. ರಾಟೆ ಇಲ್ಲ ಅಂಜಿ ಮುನ್ನವೇ ಇಲ್ಲ. ಅಂದ್ರೆ ಒಂದು ಜೇಡ್ರ ಹುಳ ಇದೆ, ನೋಡಿರ್ತೀರ ನೀವೆಲ್ಲ, ಬಲೆ ನೇಯುತ್ತೆ ಅದು. ಆ ಬಲೆ ಎಲ್ಲಿಂದ ಬಂದದ್ದದು? ಹೊರಗಿಂದ ಬಂದದ್ದಲ್ಲ, ಅದ್ರೊಳಗಡೆಯಿಂದನೇ ರಸ ಹೊರಗಡೆ ಬರುತ್ತೆ. ಗಾಳಿಗೆ ಬಂದ ಕೂಡಲೇ ಅದು ಗಟ್ಟಿಯಾಗಿ ಎಳೆ ತರ ಆಗತ್ತೆ. ಅದು ಸುತ್ಕೊಂಡು ಬಲೆ ತರ ನೇಯುತ್ತೆ. ಅದರಲ್ಲಿ ಅದು ಪ್ರೀತಿಯಿಂದ ಒಲಿದಾಡಿ, ಅಂದ್ರೆ ಅದ್ರಲ್ಲಿ ಮೊಟ್ಟೆ ಇಡೋದಾಗ್ಲಿ ಸಂತಾನ ಅಭಿವೃದ್ಧಿಯನ್ನು ಮಾಡ್ಕೊಳ್ಳುತ್ತೆ. ಮುಂದೆ ಆ ಬಲೆ ಬೇಡ ಅನ್ನಿಸ್ದಾಗ ಆ ಬಲೆಯನ್ನು ಬಿಟ್ಟು ಹೊರಟೋಗುತ್ತೆ. ಜೇಡ್ರ ಬಲೆ, ಜೇಡ್ರ ಹುಳ ಬಿಟ್ಟು ಹೊರಟೋಗುತ್ತೆ ಅಥವಾ ಕಿತ್ತು ಹಾಕ್ತೇವೆ ನಾವು. ಆದ್ರೆ ಜಗತ್ತನ್ನ ಪರಮಾತ್ಮ ಸೃಷ್ಟಿಸಲು ಬಲ್ಲ, ಕಡೆಗೆ ತನ್ನೊಳಗಡೆ ಲಯ ಮಾಡಿಕೊಳ್ಳಬಲ್ಲ. ತನ್ನಿಂದ ಆದ ಜಗವ ತನ್ನೊಳಗೆ ಐರಿಸಿಕೊಳ್ಳಬಲ್ಲ. ಬೇರೆ ಬೇರೆ ಶರಣರು ಕೂಡ ಅದನ್ನು ಹೇಳ್ತಾನೆ. ಅದು ನಮಗೆ ಗೊತ್ತಾಗ್ತಾ ಇದೆ. ಇವಾಗ ಒಂದ್ ಮಗು ಹುಟ್ಟುತ್ತೆ, ಮೇಲ್ನೋಟಕ್ಕೆ ನೋಡಿದ್ರು ಕೂಡ ಒಂದ್ ಮಗು ಹುಟ್ಟುತ್ತೆ, ಬೆಳೆಯುತ್ತೆ, ಬಾಳತ್ತೆ, ನಂತರ ಅದು ಪಂಚಭೂತಗಳಲ್ಲಿ ಲೀನ ಆಗುತ್ತೆ ದೇಹ. ಆತ್ಮ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ಶರಣರು ಅದೆಲ್ಲಿ ಹೋಗುತ್ತೆ, ಏನಾಗತ್ತೆ, ಶರಣರು, ಋಷಿಗಳು, ಅರವಿಂದರು ಎಲ್ಲರೂ ಕೂಡ ಅದನ್ನು ಹೇಳ್ತಾರೆ. ಹೇಗೆ ಮುಂದೆ ವಿಕಾಸ ಆಗತ್ತೆ, ಆತ್ಮವಿಕಾಸ. ಒಂದ್ ಜನ್ಮದಲ್ಲೇ ವಿಕಾಸ ಮುಗಿಯೋದಿಲ್ಲ. ಅಂದ್ರೆ ಪರಮಾತ್ಮನಿಗೂ ಜಗತ್ತಿಗೂ, ಜಗತ್ತಿಗೂ ಜೀವಕ್ಕೂ ಅವಿನಾಭಾವ ಸಂಬಂಧ ಇದೆ. ಬಿಟ್ಟು ಹೋಗುವಂಥದ್ದಲ್ಲ ಇದು, ಅಥವಾ ಎಲ್ಲೋ ಕೂತ್ಕೊಂಡು ನಿಯಂತ್ರಿಸ್ತಿದ್ದಾನೆ ಅಂತ ಅಲ್ಲ. ಆವಾಗ ಕೆಲವ್ರ ಪ್ರಶ್ನೆ ಏನಪ್ಪಾ ಅಂದ್ರೆ, ಹೌದ್ರಿ ಪರಮಾತ್ಮ ಇದ್ರೆ, ಈ ಜಗತ್ತಿನೊಳಗೆ ಇದ್ರೆ, ನಿಯಂತ್ರಿಸ್ತಾ ಇದ್ರೆ, ಈ ಇಷ್ಟೆಲ್ಲ ಅತ್ಯಾಚಾರಗಳು, ಅನಾಚಾರಗಳು, ಸುಳ್ಳು, ಭ್ರಷ್ಟಾಚಾರ ಯಾಕೆ? ಯುದ್ಧ, ಕೊಲೆ, ಸುಲಿಗೆ, ವಂಚನೆ, ಮೋಸ ಯಾಕೆ? ಅದಕ್ಕೆ ಉತ್ತರ ಕೊಡೋದು ಹೀಗೆ ಅನ್ನೋದು ಸ್ವಲ್ಪ ಕಷ್ಟ. ಆದ್ರೂ ಕೂಡ ಒಳಿತು ಮತ್ತು ಕೆಡುಕು ಎರಡೂ ಸಾಪೇಕ್ಷ ಅಂತ ಹೇಳಿದ್ನಲ್ಲ ಮುಂಚೆನೆ, ಅದನ್ನೇ ತಪ್ಸಕ್ಕಾಗಲ್ಲ. ಜಗತ್ತು ವಿಕಾಸ ಆಗಬೇಕಾದ್ರೂ ಅವು ಬೇಕೇ ಬೇಕು. ಅದಕ್ಕೆ ದೇವಿ ಚಿತ್ರಣವನ್ನು ಕೊಡುವಾಗ ಕುವೆಂಪು ಅವರು ದೇವಿಯನ್ನು ಹೇಗೆ ವರ್ಣಿಸ್ತಾರೆ ಅಂದ್ರೆ, ಪೂರ್ಣ ಸತ್ಯ ಸರ್ವ ಮಿಥ್ಯೆ, ಪೂರ್ಣ ಸತ್ಯ ಸರ್ವ ಮಿಥ್ಯೆ. ಅಂದ್ರೆ ಸರ್ವ ಮಿಥ್ಯೆಯೂ ನೀನೆ, ಪೂರ್ಣ ಸತ್ಯವೂ ನೀನೆ. ನನ್ನೊಳಗೆ ಅಚಿನ್ನಿದ್ರೆಯಾಗಿ ಅಡ್ಕೊಂಡಿದೆಯಾ, ಎನಿತು ಕರೆದರು ಓ ಎನ್ನದೆಯ ಅಚಿನ್ನಿದ್ರೆ ಅಂತ ಹೇಳಿ ವರ್ಣಿಸ್ತಾರೆ. ಅಂದ್ರೆ ಕುಂಡಲಿನಿ ಶಕ್ತಿಯ ರೂಪದಲ್ಲಿ ನನ್ನೊಳಗೆ ನಿದ್ರಿಸ್ತಾ ಇದೆಯಾ, ನನ್ನೊಳಗೆ ಇದೆಯಾ, ಎಲ್ಲದರಾಗೂ ಇದೆಯಾ. ಆಮೇಲೆ ಅಲ್ಲಿ ಅದು ತುಂಬಾ ನನಗೆ ಸಂತೋಷ ಆಗೋದೇನಂದ್ರೆ, ನಮ್ಮ ಪೂರ್ವಜರು ಒಂದೇನು ಅವರು ಹೇಳ್ಬಿಟ್ಟಿದ್ದ ದಶಾವತಾರಗಳು ಬರೀ ಎಲ್ಲ ಭಾರತದಲ್ಲೇ ಮಾಡಿಸಿದ್ರು ಅವ್ರು. ಯಾಕಂದ್ರೆ ಹೊರಗಡೆ ಇದ್ದಿದ್ದು ಗೊತ್ತಿಲ್ಲ ಅವ್ರಿಗೆ. ಆ ವಿಷ್ಣುವಿನ ದಶಾವತಾರಗಳು ಭಾರತದಲ್ಲೇ. ಆದ್ರೆ ದೇವಿಯನ್ನು ವರ್ಣಿಸುವಾಗ ಕುವೆಂಪು ಅವ್ರು ಹೆಂಗ್ ವರ್ಣಿಸ್ತಾರೆ, ಓ ಪ್ರಾಚ್ಯೆ ಪಾಶ್ಚಾತ್ಯೆ ಔತ್ತರೆಯೇ ದಾಕ್ಷಿಣಾತ್ಯೆ. ಅಂದ್ರೆ ನೀನು ಪೂರ್ವವೂ ನೀನೆ, ಪಶ್ಚಿಮವೂ ನೀನೆ, ಉತ್ತರವೂ ನೀನೆ, ದಕ್ಷಿಣವೂ ನೀನೆ. ಅಥವಾ ಇನ್ನೂ 4 ದಿಕ್ಕುಗಳು, 8 ದಿಕ್ಕುಗಳು ನೀನೆ, 10 ದಿಕ್ಕುಗಳು ನೀನೆ. ಆವಾಗ ಅದು ಪರಿಪೂರ್ಣ ಆಗುತ್ತೆ. ಇನ್ ಯಾವ ಪುರಾಣಗಳು ಪರಿಪೂರ್ಣ ಆಗಲ್ಲ. ಅವರು
ಪುರಾಣಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೊರಗಿನಿಂದ ಬರ್ತಕ್ಕಂಥವ್ರು ಬರ್ತಾರೆ ಅಂತ ಹೇಳಿದ್ದಾರೆ ಕಾಲಜ್ಞಾನ ವಚನದಲ್ಲಿ. ಮುಸಲ್ಮಾನರಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಬರ್ಬೋದು, ಅವ್ರಿಗೆ ಹೆಸರು ಗೊತ್ತಿಲ್ಲ. ಅವ್ರಿಗೆ ಮ್ಲೇಚ್ಛರು ಅಂತ ಹೆಸರಿಟ್ಟಿದ್ದಾರೆ. ಅವ್ರು ಮ್ಲೇಚ್ಛರು ಅಂದ್ರೆ ನಮಗ್ ವಿರುದ್ಧ ಅದು. ಅವರು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾರೆ ಇರಬಹುದು. ಆದರೆ ಅದು ಬಂದಿದ್ದು ಈಗ ನಾವು ವಿಚಾರ ಮಾಡಿ ನೋಡಿದಾಗ ಬಂದಿದ್ದೇ ಅದು ಬರೀ ರಾಜರಷ್ಟೇ ಬರಲಿಲ್ಲ. ಅವ್ರು ಮುಸಲ್ಮಾನರು ಸೂಫಿ ಸಂತರನ್ನು ಜೊತೆ ಕರ್ಕೊಂಡು ಬಂದ್ರು, ಅಥವಾ ರಾಜರುಗಳನ್ನ ಅನುಸರಿಸಿ ಸೂಫಿ ಸಂತರು ಭಾರತಕ್ಕೆ ಬಂದರು. ಭಾರತದ ಸಂಸ್ಕೃತಿ ಒಳಗಡೆ ಮಿಲನ ಆದರು. ಉಮರ್ ಖಾಯಂ ಅಥವಾ ಇನ್ನು ಅನೇಕ ಜನ, ನಿಜಾಮುದ್ದೀನ್ ಚಿಶ್ತಿ, ಇವರೆಲ್ಲ ಬಹಳ ದೊಡ್ಡ ದೊಡ್ಡ ಸಂತರು, ಕವಿಗಳು, ಶಿವ ಕವಿಗಳು ಅಂತ ನೀವೇನ್ ಕರಿತಿರಲ್ಲ ಆ ಥರದವ್ರು. ಅದು ಬಂದಿದ್ರಿಂದ ಭಾರತಕ್ಕೆ ಅನುಕೂಲ ಆಯ್ತು. ಯಾವುದೇ ಆಗ್ಲಿ ಒಂದ್ ಮಗು ಹುಟ್ಟಬೇಕಾದ್ರೆ ತಾಯಿ ಬೇನೆಯನ್ನು ಅನುಭವಿಸ್ಬೇಕಾಗತ್ತೆ. ಹಾಗೆ ಬ್ರಿಟಿಷರಿಂದ ಮುಸಲ್ಮಾನರಿಂದ ತೊಂದರೆಗಳಾಗಿರ್ಬಹುದು, ಸಾವು ನೋವುಗಳು, ಯುದ್ಧಗಳು, ಹೊಡೆದಾಟ ಬಡದಾಟಗಳು ಏನೇ ಆಗಿರಬಹುದು. ಆದರೆ ಒಂದು ಅಖಂಡ ಭಾರತ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಖಂಡ ಭಾರತ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮಲ್ಲಿದ್ದಂತಹ ಸಂಕುಚಿತ ಜಾತಿ ವ್ಯವಸ್ಥೆ ಮತ್ತು ಶೈವ ವೈಷ್ಣವ ಗದ್ದಲ ಬಹಳ ಜೋರಾಗಿ ನಡೀತಿತ್ತು. ಹಿಂದೂ ಮುಸಲ್ಮಾನರ ಗಲಾಟೆಗಿಂತ ಜೋರು ನಡೀತಿತ್ತು ಶೈವ ವೈಷ್ಣವ ಗದ್ದಲ, ಹಂಗ ಹೊಡೆದಾಡ್ತಿದ್ರು. ಇವೆಲ್ಲ ಹೋಗಿ ನಾವು ಭಾರತೀಯರು ಅಥವಾ ಹಿಂದೂಗಳು ಅಂತ ಏನ್ ಬಂತಲ್ಲ, ಮೊದ್ಲು ಹಿಂದೂಗಳು ಅನ್ನೋದು ಇರ್ಲಿಲ್ಲ. ಬ್ರಿಟಿಷರು ಬರಕ್ ಮುಂಚೆ ಹಿಂದೂಗಳು ಅನ್ನೋ ಒಗ್ಗಟ್ಟಿರ್ಲಿಲ್ಲ, ಜಾತೀಯತೆ ಮಾಡ್ತಿದ್ರು. ಅವಾಗ ತುಂಬಾ ಶೋಷಣೆ ಮಾಡಿದ್ದಾರೆ. ಅದಕ್ಕೆ ಏನು ಜಗತ್ತಿನಲ್ಲಿ ನಡೀತಾ ಇದೆಯೋ ಮೇಲ್ನೋಟಕ್ಕೆ ನಮ್ಗೆ ಒಳಿತು ಕೆಡಕಾಗಿ ಕಂಡ್ರು ಕೂಡ ಅದರ ಹಿಂದೆ, ಎರಡರ ಹಿಂದೆಯೂ ಪರಮಾತ್ಮನ ಶಕ್ತಿನೇ ಇರೋದು. ಅದಕ್ಕೆ ಕೆಲವರು ಪರಮಾತ್ಮನ ವರ್ಣಿಸುವಾಗ ಕರ್ಮಾಧ್ಯಕ್ಷ ಅಂತ ಹೇಳ್ತಾರೆ. ಅಂದ್ರೆ ಅವನು ಏನು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ವಿಕಾಸ ಮತ್ತು ಹಿಂದುಳಿಯೋದು ಎರಡೂ ಆಗುತ್ತೆ. ಪಾಪ ಪುಣ್ಯಗಳ ಈ ಚಕ್ರದಲ್ಲಿ ಒಂದ್ಸಾರಿ ಹಿಂದಕ್ಕೆ ಒಂದ್ಸಾರಿ ಮುಂದಕ್ಕೆ ಹೋಗ್ತಿರ್ತೀವಿ. ಎರಡನ್ನೂ ಅತಿಗಳೆದು, ಎರಡನ್ನೂ ಮೀರಿ ಮನುಷ್ಯ ಸಾಧನೆ ಮಾಡೋದಕ್ಕೆ ಹೊರಟಾಗ ಅವನು ಮುಕ್ತಾತ್ಮನಾಗ್ತಾನೆ. ಸಿದ್ದರಾಮೇಶ್ವರರ ಪ್ರಸಂಗದಲ್ಲಿ ಇದು ನಮ್ಗೆ ಅರ್ಥ ಆಗುತ್ತೆ. ಕೆರೆ ಕಟ್ಸೋದು, ಸ್ವರ್ಗ, ಆಮೇಲೆ ಅನ್ನ ಅರವಟಿಕೆಗಳನ್ನಿಡೋದು ಎಲ್ಲ ಒಳ್ಳೇದಪ್ಪ. ಆದರೆ ಅದರಿಂದ ನೀನು ಮತ್ತೆ ಹುಟ್ಟು ಬರ್ಬೇಕಾಗ್ತದೆ. ಪುಣ್ಯ ಪಾಪಗಳ ಚಕ್ರದಿಂದ ಬಿಡಿಸ್ಕೊಳಕ್ ಆಗಲ್ಲ. ಪುಣ್ಯದ ಚಕ್ರವೂ ಬಂಧನವೇ, ಪಾಪದ ಚಕ್ರವೂ ಬಂಧನವೇ, ಎರಡೂ ಬಂಧನವೇ. ಎರಡೂ ಚಕ್ರಗಳನ್ನ ಮೀರಿ ನೀನು ಸ್ಥಿತಪ್ರಜ್ಞ ನಿಲ್ಬೇಕು. ನಡಿ ಕಲ್ಯಾಣಕ್ಕೆ ಹೋಗೋಣ, ಅಲ್ಲಿ ಬಸವಣ್ಣ ಮಾಡ್ತಾ ಇದ್ದಾನೆ. ಎರಡನ್ನೂ ಅತಿಗಳೆದು, ಎರಡನ್ನೂ ಯಾವುದನ್ನು ತಿರಸ್ಕಾರ ಮಾಡಲಾರ್ದೆ. ಅದಕ್ಕೆ ಅಲ್ಲಿ ಎಲ್ಲರಿಗೂ ಪ್ರವೇಶ ಕೊಟ್ರು. ಸಾಧನೆ ಮಾಡ್ತೀವಿ ಅಂತ ಬಂದಂತ ಅವರು ಯಾರನ್ನೂ ಅವರು ವಿರೋಧಿಸ್ಲಿಲ್ಲ. ಈ ಪದ್ಧತಿ ಸರಿ, ಈ ಪದ್ಧತಿ ತಪ್ಪು ಅನ್ಲಿಲ್ಲ. ಎಲ್ಲ ನಿಯಮ ಪಾಲನೆ ಮಾಡೋರ್ಗೂ ಪ್ರೋತ್ಸಾಹ ಕೊಟ್ರು. ಅದಕ್ಕೆ ಲಕ್ಷದ ಮೇಲೆ 96,000 ಜನ ಜಂಗಮರಾಜ್. ಸುಮ್ಮನೆ ಆಗಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ಎಲ್ರೂ ಒಪ್ಕೊಳ್ಳಲ್ಲ, ನಮಗೆಲ್ರಿಗೂ ಒಪ್ಕೊಳಕ್ ಸಾಧ್ಯ ಆಗಲ್ಲ. ಆದ್ರೆ ಬಸವಣ್ಣಂಗೆ ಎಲ್ಲರೂ ಬೇಕು. ಹಾಗೆ ಮುಕ್ತಾತ್ಮರಿಗೆ, ಶುದ್ಧ ಸಿದ್ಧ ಪುರುಷರಿಗೆ ಎಲ್ಲರೂ ಬೇಕು. ಅವ್ರಿಗೆ ನಮಗೆ ನಮ್ಮ ತರದವ್ರು ಬೇಕಷ್ಟೆ. ನಾವು ಒಂದು ಆಶ್ರಮ ಕಟ್ಟುವಾಗ, ಮಹಾಮನೆ ಕಟ್ಟುವಾಗ ಎಲ್ಲರನ್ನೂ ಎಲ್ಲಿ ನಾವು ಹಿಂಬಿಟ್ಕೊಳಕ್ ಸಾಧ್ಯ ಆಗತ್ತೆ? ಎಲ್ಲರ ಕೈಲೂ ಸಾಧ್ಯ ಆಗಲ್ಲ. ಆದ್ರೆ ಬಸವಣ್ಣನಂತವ್ರಿಗೆ, ಸಿದ್ಧಲಿಂಗೇಶ್ವರರಂತವ್ರಿಗೆ, ಅವ್ರಿಗೆ ಎಲ್ಲರನ್ನೂ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಸಿದ್ಧಲಿಂಗೇಶ್ವರರ ಹತ್ರ ಏನೂ ಬರಲಾರ್ದವರು ಇದ್ರು, ಮಹಾನ್ ವಿದ್ವಾಂಸರು ಇದ್ರು. ಏನೂ ಬರಲಾರ್ದು, ಒಂದೆರಡು ಅಕ್ಷರನೂ ಬರಲಾರ್ದವರು ಅವರು 701 ಗಣಗಳಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಹತ್ರ ಅವರು ಇದ್ರು. ಹಾಗೆ ಒಳಿತು ಕೆಡುಕುಗಳು ಸಾಪೇಕ್ಷವೇ ಹೊರತು ಅವು ವಿರುದ್ಧ ಅಲ್ಲ. ಆದ್ರಿಂದ ಪರಮಾತ್ಮ ಯಾಕೆ ಹೀಗೆ ಮಾಡ್ದ ಅಂತ ನಾವು ಕೇಳುವವರು ನಾವು ಅದರ ಹಿಂದೆ ಇರುವ
ಶಕ್ತಿಯನ್ನ ಗಮನಿಸ್ಬೇಕಾಗ್ತದೆ. ಒಳಿತು ಕೆಡುಕುಗಳು ಎರಡೂ ಕರ್ಮ ಧರ್ಮಾನುಸಾರವಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಆ ಚಕ್ರವನ್ನ ಪಾರಾಗಿ ನಿಧಾನವಾಗಿ ಜನ್ಮ ಜನ್ಮಾಂತರಗಳ ಸಾಧನೆಯ ಫಲ ಬಿಡಿಸ್ಕೊಂಡು ಕಡೆಗೆ ಲಿಂಗಾಂಗ ಸಾಮರಸ್ಯ ಅಂತ ನಾವು ಕರಿತೀವಿ, ಮೋಕ್ಷ ನಿರ್ವಾಣ ಇದೆಲ್ಲ. ಆವಾಗ ಜೀವಾತ್ಮ ಎಲ್ಲೋ ಬೇರೆ ಕಡೆ ಹೊರಟೋಗಲ್ಲ, ಪರಮಾತ್ಮನಲ್ಲಿಯೇ ಲೀನ ಆಗತ್ತೆ. ಸರಿ, ಆ ಲೀನ ಆಗೋದಕ್ಕೆ ಮುಂಚಿನ ಪ್ರಕ್ರಿಯೆ ಇದೆಯಲ್ಲ, ಬಹಳ ದೊಡ್ಡ ಪ್ರಕ್ರಿಯೆ. ಅದು ಜೀವಾತ್ಮ ಹೇಗೆ ವಿಕಸಿತ ಆಗ್ತಾ ಹೋಗುತ್ತೆ, ಹೇಗೆ ಅದು ಈ ಸೃಷ್ಟಿಯ ಬಂಧನದಿಂದ ಬಿಡಿಸ್ಕೊಳ್ಳುತ್ತೆ, ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಹೇಗೆ ನಡೆಯುತ್ತೆ, ಬಿಡಿಸ್ಕೊಳ್ಳೋಕೆ ಮುಂಚೆ ಅದರಲ್ಲಿ ಹೇಗೆ ಅದು ಎಲ್ಲವನ್ನೂ ಮರೆತು ಲೀನ ಆಗ್ಬಿಡುತ್ತಲ್ಲ, ಯಾಕೆ ಅದು ಹಾಗೆ? ಅದಕ್ಕೆ ಶರಣರು ಉತ್ತರ ಕೊಡ್ತಾರೆ, ವಚನಗಳಲ್ಲಿ ಉತ್ತರ ಕೊಡ್ತಾರೆ. ಬಹಳ ಅದ್ಭುತ ಇದೆ ಅದು ಉತ್ತರ. ಅದನ್ನ ನಾಳೆ ನೋಡೋಣ. ಇವತ್ತೇ ಅದು ಬರ್ಬೇಕಾಗಿತ್ತು. ಆದ್ರೆ ಒಂದ್ಸಾರಿ ಕೊನೆಯದಾಗಿ ಜೀವ ಜಗತ್ತು ಈಶ್ವರನ ಸಂಬಂಧವನ್ನ ಹೇಳಿಬಿಟ್ಟು ಆನಂತರ ಮುಂದಕ್ಕೆ ಹೋಗೋಣ. ಅದು ನಾಳೆ ಬೆಳಿಗ್ಗೆ ಬರ್ತದೆ. ಇಲ್ಲಿಂದ ಶಟಸ್ಥಲ ಪ್ರಾರಂಭ ಆದಂಗೆ ಹೆಚ್ಚು ಕಡಿಮೆ ಜೀವದ ಬಗ್ಗೆ ಹೇಳುವಾಗ ಸ್ಥಳಗಳ ವಿಷಯ ಶುರುವಾಗುತ್ತೆ. ಅದನ್ನ ನಾಳಿನ ದಿವಸ ನೋಡೋಣ. ಇವತ್ತು ಇನ್ನೊಂದು ವಿಶೇಷ ಇದೆ, ನಿಮ್ ಗಮನಕ್ಕೆ ಎಲ್ರೂ ಗಮನಕ್ಕೂ ತಂದಿರ್ತೀನಿ. ಏನಪ್ಪಾ ಅಂತಂದ್ರೆ ಇವತ್ತು ನಿಸರ್ಗ ಜ್ಞಾನಾಮೃತ ಇರುತ್ತೆ. 24ನೇ ಸಂಚಿಕೆ ಇವತ್ತು ರೇಡಿಯೋದಲ್ಲಿ ಪ್ರಸಾರ ಆಗುತ್ತೆ. 6:35ರಿಂದ 6:50ರವರೆಗೆ. ಯಾರಿಗೆ ರೇಡಿಯೋ ಕೇಳಕ್ ಆಗಲ್ಲ ಅವ್ರಿಗೆ ಯೂಟ್ಯೂಬ್ನಲ್ಲಿ ಬರ್ತದನ್ನು ಅಪ್ಲೋಡ್ ಮಾಡ್ತಾರೆ. ಆಮೇಲೆ ಮಧ್ಯಾಹ್ನದ ಮೇಲೆ ಮಾಡ್ತಾರೆ, ಆಗಿರುತ್ತೆ. ಅದನ್ನ ಆಮೇಲೆ ಉತ್ತರ ಕೊಡೋರು ಒಂದೇ ಸಾರಿ ಕೇಳಿಸ್ಕೊಂಡ್ರೆ ಗೊತ್ತಾಗಲ್ಲ. ಈ ಹೋದ್ ಸಾರಿ ನಾವು ಪ್ರಶ್ನೆ ಕೇಳಿರೋದ್ರಲ್ಲಿ ಸಂಸ್ಕೃತ ಇತ್ತು, ಸಂಸ್ಕೃತ ಶ್ಲೋಕ ಇತ್ತು. ಬಹಳ ಜನ ಅದನ್ನ ತಪ್ಪು ಬರೆದ್ರು. ಯಾಕೆ ಅಂದ್ರೆ ಅವ್ರು ಮತ್ತೆ ಕೇಳಿಸ್ಕೊಂಡಿಲ್ಲ, ಒಂದೇ ಸಾರಿ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಕೇಳಿಸ್ಕೊಳ್ಬೇಕು. ಅದಕ್ಕೆ ಯೂಟ್ಯೂಬಲ್ಲಿ ಮನೆಗೊಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಏನು ಅದು ಚಾನಲ್ ಇದೆ, ಅದರಲ್ಲಿ ಅದನ್ನ ಅಪ್ಲೋಡ್ ಮಾಡಿರ್ತಾರೆ. ನಿಸರ್ಗ ಜ್ಞಾನಾಮೃತ 24ನೇ ಸಂಚಿಕೆ ಸಂಚಿಕೆ ನಂಬರು ಕೂಡ ಹಾಕಿರ್ತಾರೆ. ಮತ್ತು ಅದಕ್ಕೆ ಪ್ರತ್ಯೇಕ ಫೋಲ್ಡರ್ ಇದೆ. ನೀವು ಆ ಫೋಲ್ಡರಲ್ಲಿ ಹೋದ್ರೆ ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ ಹೊಡಿಬೋದು ಅಂತ ಕಾಣುತ್ತೆ. ಗೊತ್ತಾಗದಿದ್ದವ್ರು ನೀಲಮ್ಮವ್ರ ಹತ್ರ ಕೇಳ್ಕೊಳ್ಳಿ. ಯಾರು ನೀಲಮ್ಮವ್ರಿಗೆ ಫೋನ್ ಮಾಡಿ ಅಥವಾ ಇಲ್ಲೇ ಇದ್ದವ್ರು ಅವ್ರಿಗೆ ಭೇಟಿ ಆಗ್ರಿ, ಅವ್ರು ಅದನ್ನ ತಿಳಿಸ್ಕೊಡ್ತಾರೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ನಿಮಗೆ ಸಂದೇಶ ಬರ್ತದೆ. ಅದನ್ನ ಮತ್ತೆ ಕೇಳಿಸ್ಕೊಂಡು ಉತ್ತರ ಬರೀರಿ. ಇನ್ನು ಜುಲೈ 12ನೇ ತಾರೀಕು ಅದರ 25 ಸಂಚಿಕೆಗಳ ಬಹುಮಾನ ವಿತರಣೆ ಮತ್ತು ಮಹಾಮನೆಯ ವಾರ್ಷಿಕೋತ್ಸವ ಇರ್ತದೆ. ಅದರಲ್ಲೆಲ್ಲರೂ ಭಾಗವಹಿಸಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.